ಅಭ್ಯಾಸ 1.1 ಅದರಲ್ಲಿ ಒಂದನೇ ಪ್ರಶ್ನೆ. ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ಗಣಗಳಲ್ಲ? ಕೊಟ್ಟಿರೋ ಸಂಖ್ಯೆಗಳಲ್ಲಿ ಯಾವುದು ಪೂರ್ಣಗಳ ಅಲ್ಲ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ಮೊದಲನೇ ಪ್ರಶ್ನೆ 216. ಈ 216 ಪೂರ್ಣಗಣ ಹೌದು ಅಲ್ಲವೋ ಎಂದು ತಿಳಿಬೇಕಾದರೆ ಮೊದಲು ಅದನ್ನು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸಬೇಕು. ಆ ರೀತಿ ಭಾಗಿಸಿದಾಗ ಆ ಅವಿಭಾಜ್ಯ ಅಪವರ್ತನಗಳು 3 ಬಾರಿ ಗುಣಾಕಾರ ಆಗಿರಬೇಕು. ಅಂದಾಗ ಮಾತ್ರ ಅದನ್ನು ನಾವು ಪೂರ್ಣಗಣ ಅಂತೇಳಿ ಕರಿತೀವಿ. ಇದನ್ನು ಬಿಡಿಸೋಣ. 216 ಅವಿಭಾಜ್ಯ ಅಪವರ್ತನಗಳಿಂದ ಬಿಡಿಸೋಣ. ಈ ಸಂಖ್ಯೆ ಸಮ ಸಂಖ್ಯೆ ಆಗಿರೋದ್ರಿಂದ ಮೊದಲು 2ರಿಂದ ಭಾಗಿಸೋಣ. ಅವಿಭಾಜ್ಯ ಅಪವರ್ತನಗಳು ಯಾವುವು? ಅವಿಭಾಜ್ಯ ಅಪವರ್ತನಗಳು 2, 3, 5, 7, 11 ಸವಾಲು. ಈಗ 2ರಿಂದ ಭಾಗಿಸಿದಾಗ 2 ಒಂದಲೇ 2 ಒಂದಿದೆ, ಚಿಕ್ಕ ಸಂಖ್ಯೆ ಆಯಿತು, 0ನ ಬರ್ತೀವಿ. 2 ಅಂಕಿಗಳು ಸೇರಿದರೆ 16 ಆಯಿತು. 2 8 16. ಮತ್ತೆ 2ರಿಂದ ಭಾಗಿಸೋಣ. 2 5 10, 2 4 8. ಮತ್ತೆ 2ರಿಂದ ಭಾಗಿಸೋಣ. 2 7 4, 5ರಲ್ಲಿ 4 ಕಳೆದ್ರೆ 1 ಉಳಿತು. 1ಕ್ಕೆ 4 ಸೇರಿಬಿಟ್ರೆ 5 14 ಆಯಿತು. 2 7 14. ಇವಾಗಿದು 2ರಿಂದ ಭಾಗ ಹೋಗಲ್ಲ, ಯಾಕೆಂದರೆ 27 ಇದೆ. 3ರಿಂದ ಭಾಗ ಹೋಗುತ್ತೆ. 3 9 27. ಮತ್ತು 3ರಿಂದ ಭಾಗ ಹೋಗುತ್ತೆ. 3 3 9. ಮತ್ತು 3ರಿಂದ ಭಾಗ ಹೋಗುತ್ತೆ. 3 1 3. ಈ ಅವಿಭಾಜ್ಯ ಅಪವರ್ತನಗಳನ್ನ ಸರಿಯಾಗಿ ಗಮನಿಸ್ರಿ. 2 ಎಷ್ಟು ಸಾರಿ ಗುಣಾಕಾರ ಆಗಿದೆ? 3 ಬಾರಿ ಗುಣಾಕಾರ ಆಗಿದೆ. 3 ಎಷ್ಟು ಸಾರಿ ಗುಣಾಕಾರ ಆಗಿದೆ? ಅದು ಕೂಡ 3 ಬಾರಿ ಗುಣಾಕಾರ ಆಗಿದೆ. ಈ 3 ಸಾರಿ ಗುಣಾಕಾರ ಆಗಿರೋದ್ರಿಂದ ಇದು ಯಾವುದು? 216 ಪೂರ್ಣಗಣವಾಗಿದೆ. ಪ್ರಶ್ನೆ 2ರಲ್ಲಿ 128 ಕೊಡಲಾಗಿದೆ. ಈ 128 ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸಬೇಕು. ಸಮ ಸಂಖ್ಯೆ ಇರೋದ್ರಿಂದ 2ರಿಂದ ಭಾಗಿಸೋಣ. 2 6 12, 2 4 8. ಮತ್ತೆ 2ರಿಂದ ಭಾಗಿಸೋಣ. 2 3 6, 2 7 4. ಮತ್ತೆ 2ರಿಂದ ಭಾಗಿಸೋಣ. 2 1 2, 3ರಲ್ಲಿ 2ನ್ನು ಕಳೆದ್ರೆ 1, ಆ 1ರ ಮುಂದೆ 2 ಸೇರಿ 12. 2 6 12. ಮತ್ತೆ 2ರಿಂದ ಭಾಗಿಸೋಣ. 2 8 16. ಮತ್ತೆ 2ರಿಂದ ಭಾಗಿಸೋಣ. 2 4 8. ಮತ್ತೆ 2ರಿಂದ ಭಾಗಿಸೋಣ. 2 1 2 7 4. ಮತ್ತೆ 2ರಿಂದ ಭಾಗಿಸಿದ್ರೆ 2 1 2. ಇಲ್ಲಿ 2ನ್ನು ಎಷ್ಟು ಬಾರಿ ಗುಣಿಸಲಾಗಿದೆ? 1 2 3 4 5 6 7. 2ನ್ನು 7 ಬಾರಿ ಗುಣಿಸಲಾಗಿದೆ. 4 ಬಾರಿ, 5 ಬಾರಿ, 6 ಮತ್ತು 7 ಬಾರಿ. ಈ ಅವಿಭಾಜ್ಯ ಅಪವರ್ತನಗಳನ್ನು 3 ಗುಂಪುಗಳಾಗಿ ಮಾಡಬೇಕು. 3 ಗುಂಪುಗಳಾಗಿ ಮಾಡಿದ ಮೇಲೆ ಯಾವುದೇ ಅವಿಭಾಜ್ಯ ಅಪವರ್ತನ ಉಳಿದಿಲ್ಲ ಅಂದರೆ ಅದು ಪೂರ್ಣಗಣ. ಆದರೆ ಇಲ್ಲಿ 2 ಅನ್ನೋದು ಏಕಾಂಗಿಯಾಗಿ ಉಳಿದಿದೆ. ಹಾಗಾಗಿ 128 ಇದು ಪೂರ್ಣಗಣ ಅಲ್ಲ. ಮೂರನೇ ಪ್ರಶ್ನೆ 1000. 1000ನ್ನು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ಬೇಕು. 2ರಿಂದ ಭಾಗಿಸಿದ್ರೆ 2 5 10. ಈ 2 0ನ ಹಾಗೆ ಬರೆಯೋಣ. ಮತ್ತೆ 2ರಿಂದ ಭಾಗಿಸೋಣ. 2 2 4. 5ರಲ್ಲಿ 4 ಕಳೆದ್ರೆ 1 ಉಳಿತು. ಆ 1ಕ್ಕೆ 0ನ ಹಚ್ಚಿದ್ರೆ 10 ಆಯಿತು. 2 5 10, 0ನ ಹಾಗೆ ಬರೆಯೋಣ. ಮತ್ತೆ 2ರಿಂದ ಭಾಗಿಸೋಣ. 2 1 2, 2 7 4. 5ರಲ್ಲಿ 4 ಕಳೆದ್ರೆ 1 ಉಳಿತು. ಆ 1ಕ್ಕೆ 0 ಸೇರಿ 10 ಆಯಿತು. 2 5 10. ಈಗ 2ರಿಂದ ಭಾಗಿಸೋದು ಬರೋಂಗಿಲ್ಲ. ಹಾಗಾಗಿ ಇದನ್ನು 5ರಿಂದ ಭಾಗಿಸೋಣ. 5 7 10. 12ರಲ್ಲಿ 10ನ್ನು ಕಳೆದ್ರೆ 2 ಉಳಿತು. 2ರ ಮುಂದೆ 5 ಬಂದು 25 ಆಯಿತು. 5 5 25. ಮತ್ತೆ 5ರಿಂದ ಭಾಗಿಸೋಣ. 5 5 25. ಮತ್ತೆ 5ರಿಂದ ಭಾಗಿಸಿದ್ರೆ 5 1 5. ಇದು 2ನ್ನು 3 ಬಾರಿ ಗುಣಿಸಲಾಗಿದೆ. 5ನ್ನು
3 ಬಾರಿ ಗುಣಿಸಲಾಗಿದೆ. ಈ ಅವಿಭಾಜ್ಯ ಅಪವರ್ತನಗಳನ್ನು ಗುಂಪುಗಳಾಗಿ ವಿಂಗಡಿಸಿದರೆ ಇಲ್ಲಿ ಯಾವುದೇ ಅವಿಭಾಜ್ಯ ಅಪವರ್ತನ ಉಳಿದಿಲ್ಲ. ಹಾಗಾಗಿ 1000 ಇದು ಪೂರ್ಣಘನವಾಗಿದೆ. ಈ 100 ಪರೀಕ್ಷೆ ಮಾಡಿ ನೋಡೋಣ, ಇದೊಂದು ಪೂರ್ಣಘನ ಹೌದು ಅಲ್ಲವೋ ಅಂತ. ಇದನ್ನು 2ರಿಂದ ಭಾಗಾಕಾರ ಮಾಡಿದ್ರೆ 2 5 10, ಈ 0ನ ಹಾಗೆ ಬರ್ತೀವಿ. ಮತ್ತೆ 2ರಿಂದ ಭಾಗಾಕಾರ ಮಾಡಿದ್ರೆ 2 7 4, 5ರಲ್ಲಿ 4 1, 1ರ ಮುಂದೆ 0 ಸೇರಿದರೆ 10 ಆಯಿತು. 2 5 10. ಈಗ ಇದು 2ರಿಂದ ಭಾಗ ಹೋಗಂಗಿಲ್ಲ, ಹಾಗಾಗಿ 5ರಿಂದ ಭಾಗಿಸ್ತೀವಿ. 5 5 25, ಮತ್ತೆ 5ರಿಂದ ಭಾಗಿಸಿದರೆ 5 1 5. ಇಲ್ಲಿ 2ನ್ನು 2 ಬಾರಿ ಗುಣಾಕಾರ ಮಾಡಲಾಗಿದೆ, 5ನ್ನು ಕೂಡ 2 ಬಾರಿ ಗುಣಾಕಾರ ಮಾಡಲಾಗಿದೆ. ಗಮನಿಸಿ, ಇಲ್ಲಿ 3 ಬಾರಿ ಗುಣಾಕಾರ ಆಗಿದ್ದರೆ ಮಾತ್ರ ಅದು ಏನು ಪೂರ್ಣಘನ. ಹಾಗಾಗಿ 100 ಇದು ಪೂರ್ಣಘನ ಅಲ್ಲ, ಪೂರ್ಣಘನವಲ್ಲ. ಮುಂದಿನ ಸಂಖ್ಯೆ 46,656. ಇದು ಪೂರ್ಣಗಣ ಅಲ್ಲೋದನ್ನು ತಿಳಿಯಬೇಕಾದರೆ 2ರಿಂದ ಭಾಗಿಸ್ಬೇಕು, ಅಂದರೆ ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ಬೇಕು. 2 2 4, 2 3 6, 2 3 6, 2 2 4, 1 ಉಳಿತು, 6 ಸೇರಿದರೆ 16 ಆಯಿತು. 2 8 16. ಮತ್ತೆ 2ರಿಂದ ಭಾಗಿಸೋಣ. 2 1 2, 3 ಇದೆ, 2 1 2, 3ರ ಮುಂದೆ 3ರಲ್ಲಿ 2ನ ಕಳೆದರೆ 1, 1ರ ಮುಂದೆ 3 ಸೇರಿ 12, 2 6 12, 1 ಉಳಿತು, 1ರ ಮುಂದೆ 2 ಸೇರಿ 12 ಆಯಿತು. 2 6 12, 4, 2 4 8. ಮತ್ತೆ 2ರಿಂದ ಭಾಗಿಸೋಣ. 2 5 10, 1 ಉಳಿತು, 6 ಸೇರಿ 16 ಆಯಿತು. 2 8 16, 2 3 6, 2 2 4. 2ರಿಂದ ಭಾಗಿಸೋಣ. 2 7 4, 5ರಲ್ಲಿ 4 ಕಳೆದರೆ 1, ಅದರ ಮುಂದೆ 8 ಸೇರಿ 18, 2 9 18, 2 1 2, 1 ಉಳಿತು, 1ರ ಮುಂದೆ 2 ಸೇರಿ 12 ಆಯಿತು. 2 6 12. ಮತ್ತೆ 2ರಿಂದ ಭಾಗಿಸಿದ್ರೆ 2 1 2, 2 4 8, 1 ಉಳಿತು, 1ರ ಮುಂದೆ 1 ಸೇರಿ 11, 2 5 10, 2 8 16. ಮತ್ತೆ 2ರಿಂದ ಭಾಗಿಸಿದ್ರೆ 2 7 14, 2 2 4, 2 9 18. ಮತ್ತೆ 2ರಿಂದ ಭಾಗಿಸಿದ್ರೆ ಬರೋಂಗಿಲ್ಲ, ಯಾಕೆಂದರೆ ಇದು ಸಮಸಂಖ್ಯೆ ಆಗಿಲ್ಲ. ಇದನ್ನು 2ರಿಂದ ಭಾಗಿಸೋದಕ್ಕೆ ಬರೋಂಗಿಲ್ಲ, 3ರಿಂದ ಬರುತ್ತೆ. ಯಾಕೆಂದರೆ ಇಲ್ಲಿ ಸಮಸಂಖ್ಯೆ ಇದ್ದಾಗ ಮಾತ್ರ 2ರಿಂದ ಭಾಗಿಸ್ಬೋದು. 3 2 6, 1 ಉಳಿತು, 2 ಸೇರಿ 12 ಆಯಿತು. 3 4 12, 3 3 9. ಮತ್ತೆ 3ರಿಂದ ಹೋಗುತ್ತಾ? 3 8 24, 3 1 3. ಮತ್ತೆ 3ರಿಂದ ಹೋಗುತ್ತಾ? 3 7 6, 3 7 21. ಮತ್ತೆ 3ರಿಂದ ಹೌದು, 3 9 27. 3ರಿಂದ ಹೋಗುತ್ತೆ 3 3 9. ಮತ್ತೆ 3ರಿಂದ ಹೋಗುತ್ತೆ 3 1 3. ಓಕೆ, ಈಗ 2ನ್ನು ಎಷ್ಟು ಸಾರಿ ಗುಣಿಸಲಾಗಿದೆ? 2 3 4 5 6 ಬಾರಿ ಗುಣಿಸಲಾಗಿದೆ. 1 2 3 4 5 6 ಬಾರಿ. 3ನ್ನು 2 3 4 5 6 6 ಬಾರಿ. 1 2 3 4 5 6. 3 ಗುಂಪುಗಳು ಮಾಡಿದಾಗ ಯಾವುದಾದ್ರೂ ಅಪವರ್ತನ ಉಳಿಯುತ್ತಾ ಅನ್ನೋದನ್ನು ನೋಡೋಣ. 3 ಅಂಕಿಗಳನ್ನು ಅವಿಭಾಜ್ಯ ಅಪವರ್ತನಗಳನ್ನು ಗುಂಪು ಮಾಡಿದಾಗ ಯಾವುದೇ ಅಪವರ್ತನ ಉಳಿದಿಲ್ಲ. ಹಾಗಾಗಿ 46,656 ಇದು ಪೂರ್ಣಘನ ಆಗಿದೆ. ಎರಡನೇ ಪ್ರಶ್ನೆ ಏನಂತಂದರೆ, ಅಭ್ಯಾಸ 1.1ರಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಪೂರ್ಣಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಎಂದು ಕಂಡುಹಿಡಿಯಿರಿ ಅಂತೇಳಿ ಕೇಳಿದರೆ,
ಅಂದರೆ ಅವಿಭಾಜ್ಯ ಅಪವರ್ತನಗಳಿಂದ ನಾವು ಭಾಗಿಸ್ತೀವಿ. ಅದರಲ್ಲಿ ಯಾವುದಾದ್ರೂ ಕಡಿಮೆ ಇದ್ದರೆ ಅಂದರೆ 3 ಅಂಕಿಗಳ ಗುಂಪುಗಳನ್ನಾಗಿ ಮಾಡೋದಕ್ಕೆ ಯಾವುದಾದ್ರೂ ಅಂಕಿಗಳು ಕಡಿಮೆ ಇದ್ದರೆ ಆ ಅಂಕಿಯಿಂದ ಗುಣಿಸಿದರೆ ಅದು ಒಂದು ಪೂರ್ಣಗಣ ಆಗುತ್ತೆ. ಈ ಒಂದು ಪ್ರಶ್ನೆಯನ್ನು ಬಿಡಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. 243 ಇದೆ. ಇದನ್ನು ಅವಿಭಾಜ್ಯ ಅಪವರ್ತನಗಳಿಂದ ನಾವು ಭಾಗಿಸ್ಬೇಕು. ಇಲ್ಲಿ ಸಮಸಂಖ್ಯೆ ಇಲ್ಲ, ಇದು ಸಂಪೂರ್ಣವಾಗಿ 2ರಿಂದ ಭಾಗ ಹೋಗಲ್ಲ. ಹಾಗಾಗಿ 3ರಿಂದ ಭಾಗಿಸೋಣ. 3 8 24, 3 1 3. ಮತ್ತೆ 3ರಿಂದ ಭಾಗಿಸೋಣ. 3 2 6, 2 ಉಳಿತು. 2ರ ಮುಂದೆ 1 ಸೇರಿ 21 ಆಯಿತು. 3 2 21. ಮತ್ತೆ 3ರಿಂದ ಭಾಗಿಸಿದಾಗ 3 9 27. ಮತ್ತೆ 3ರಿಂದ ಭಾಗಿಸಿದ್ರೆ 3 3 9. ಮತ್ತೆ 3ರಿಂದ ಭಾಗಿಸಿದ್ರೆ 3 1 3. ಇಲ್ಲಿ 3ನ್ನು ಎಷ್ಟು ಸಾರಿ ಗುಣಿಸಲಾಗಿದೆ ನೋಡ್ರಿ. 1 ಬಾರಿ, 2 ಬಾರಿ, 3 ಬಾರಿ, 4 ಮತ್ತು 5 ಬಾರಿ 3ನ್ನು ಗುಣಿಸಲಾಗಿದೆ. ನಾವು ಅದನ್ನು ಪೂರ್ಣಗಣ ಅಂತ ಹೇಳಬೇಕಾದ್ರೆ ಅವಿಭಾಜ್ಯ ಅಪವರ್ತನಗಳನ್ನು 3 ಅಂಕಿಯ ಗುಂಪುಗಳಾಗಿ ಮಾಡಿದರೆ ಯಾವುದೇ ಅಂಕಿಗಳು ಉಳಿಬಾರ್ದು. ಇಲ್ಲಿ 2 ಅಂಕಿಗಳು ಉಳಿದವು. ಇದಕ್ಕೆ ಎಷ್ಟು ಅಂಕಿಗಳು ಕಡಿಮೆ ಆಯಿತು? 1 ಅಂಕಿ ಕಡಿಮೆ ಆಯಿತು. ಅದನ್ನು ನಾವು 3ರಿಂದ ಗುಣಿಸಿದರೆ ಇದು ಪೂರ್ಣ ಆಗುತ್ತೆ. ಅಂದರೆ 243ಕ್ಕೆ 3ರಿಂದ ಗುಣಿಸಿದಾಗ ಪೂರ್ಣಘನವಾಗುತ್ತದೆ. ನೆಕ್ಸ್ಟು 256. ಇದನ್ನು ಅವಿಭಾಜ್ಯ ಅಪವರ್ತನದಿಂದ ಮೊದಲು ಬಿಡಿಸೋಣ. 2 1 2, 2 2 4, 1 ಉಳಿತು. 6 ಸೇರಿ 16 ಆಯಿತು. 2 8 16. 2ರಿಂದ ಭಾಗಿಸಿದ್ರೆ 2 6 12, 2 4 8. 2ರಿಂದ ಭಾಗಿಸಿದ್ರೆ 2 3 6, 2 2 4. 2ರಿಂದ ಭಾಗಿಸಿದ್ರೆ 2 1 2, 2 6 12. 2ರಿಂದ ಭಾಗಿಸಿದ್ರೆ 2 8 16. 2ರಿಂದ ಭಾಗಿಸಿದ್ರೆ 2 4 8. 2ರಿಂದ ಭಾಗಿಸಿದ್ರೆ 2 1 2, 2 2 4, 2 1 2. 2ನ್ನು ಎಷ್ಟು ಬಾರಿ ಗುಣಿಸಲಾಗಿದೆ? 1 2 3 4 5 6 7 8 ಬಾರಿ. 1 2 3 4 5 6 7 8 ಬಾರಿ. 3 ಗುಂಪುಗಳಾಗಿ ಮಾಡೋಣ. 1 2 3ಕ್ಕೆ 1 ಕಡಿಮೆ ಆಯಿತು. ಅಂದರೆ 256ಕ್ಕೆ 2ರಿಂದ ಗುಣಿಸಿದಾಗ ಪೂರ್ಣಘನವಾಗುತ್ತದೆ. ನೆಕ್ಸ್ಟು 72. ಇದು ಪೂರ್ಣಗಣ ಆಗಬೇಕಾದ್ರೆ ಎಷ್ಟರಿಂದ ಗುಣಿಸ್ಬೇಕು ಅನ್ನೋದನ್ನು ನೋಡೋಣ. 72ನ್ನು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ಬೇಕು. 2ರಿಂದ ಭಾಗಿಸೋಣ, ಯಾಕಂದರೆ 72 ಒಂದು ಸಮಸಂಖ್ಯೆ. 2 3 6. 7ರಲ್ಲಿ 6ನ್ನು ಕಳೆದ್ರೆ 1 ಉಳಿತು. ಆ 1ರ ಮುಂದೆ 2 ಸೇರಿ 12 ಆಯಿತು. 2 6 12. ಮತ್ತೆ 2ರಿಂದ ಭಾಗಿಸೋಣ. 2 1 2. 3ರಲ್ಲಿ 2ನ್ನು ಕಳೆದ್ರೆ 1 ಉಳಿತು. 1ಕ್ಕೆ 6 ಸೇರಿ 16 ಆಯಿತು. 2 8 16. ಮತ್ತೆ 2ರಿಂದ ಭಾಗಿಸೋಣ. 2 9 18. ಈಗ ಇದು 2ರಿಂದ ಭಾಗ ಹೋಗಲ್ಲ, ಹಾಗಾಗಿ 3ರಿಂದ ಭಾಗಿಸೋಣ. 3 3 9. ಮತ್ತೆ 3ರಿಂದ ಭಾಗಿಸಿದ್ರೆ 3 1 3. 2ನ್ನು 3 ಬಾರಿ ಗುಣಿಸಲಾಗಿದೆ. 3ನ್ನು 2 ಬಾರಿ ಗುಣಿಸಲಾಗಿದೆ. 3ನ್ನು 2 ಬಾರಿ ಗುಣಿಸಲಾಗಿದೆ. ಪೂರ್ಣಗಣ ಆಗಬೇಕು ಅಂದರೆ 3 ಅಂಕಿಗಳ ಗುಂಪು 3 ಅಂಕಿಗಳ ಅವಿಭಾಜ್ಯಗಳ ಗುಂಪು ಆಗಬೇಕು. ಇಲ್ಲಿ 2 ಅನ್ನೋದೊಂದು ಗುಂಪಾಯಿತು. 3ಕ್ಕೆ ಇನ್ನೂ ಒಂದು 3 ಕಡಿಮೆ ಆಯಿತು. ಆ 3ಅನ್ನೇ ಇದಕ್ಕೆ ಗುಣಿಸಿಬಿಟ್ರೆ, ಯಾವುದಕ್ಕೆ 72ಕ್ಕೆ 3ರಿಂದ ಗುಣಾಕಾರ ಮಾಡಿದರೆ
ಗುಣಿಸಿದಾಗ ಅದು ಪೂರ್ಣಗಣ ಆಗುತ್ತೆ. ಆರುನೂರ 75 ಇದು ಒಂದು ಪೂರ್ಣಗಣ ಆಗಬೇಕಾದ್ರೆ ಎಷ್ಟರಿಂದ ಗುಣಿಸ್ಬೇಕು ಅನ್ನೋದನ್ನು ನೋಡು. ಮೊದಲನೇದಾಗಿ ಈ 675 ಭಾಗಿಸ್ಬೇಕು. ಅವಿಭಾಜ್ಯ ಅಪವರ್ತನಗಳಿಂದ 2ರಿಂದ ಭಾಗಿಸೋದಕ್ಕಾಗಲ್ಲ, ಹಾಗಾಗಿ 5ರಿಂದ ಭಾಗಿಸೋಣ. 5 ಒಂದೇ 5, 6ರಲ್ಲಿ 5 ಕಳೆದ್ರೆ 1 ಉಳಿತು. ಆ 1ರ ಮುಂದೆ 7 ಸೇರಿ 17 ಆಯಿತು. 5 3 15, 17ರಲ್ಲಿ 15 ಕಳೆದ್ರೆ 2 ಉಳಿತು. 2ರ ಮುಂದೆ 5 ಸೇರಿ 25 ಆಯಿತು. 5 5 25, ಮತ್ತೆ 5ರಿಂದ ಭಾಗಿಸೋಣ. 5 10, 5 37. ಈಗಿದು 5ರಿಂದ ಭಾಗ ಹೋಗಲ್ಲ, 3ರಿಂದ ಹೋಗುತ್ತೆ. 3 9 27, 3 9, 3 1 3. 5 2 ಬಾರಿ ಗುಣಿಸಲಾಗಿದೆ, 3 3 ಬಾರಿ ಗುಣಿಸಲಾಗಿದೆ. ಈ ರೀತಿ ಗುಣಿಸಿದಾಗ 3 ಅಂಕಿಗಳ ಗುಂಪಾಯಿತು, ಆದರೆ 5 ಕಡಿಮೆ ಬಿತ್ತು. ಹಾಗಾಗಿ 675ಕ್ಕೆ 5ರಿಂದ ಗುಣಿಸಿದಾಗ ಅದು ಪೂರ್ಣಗಣ ಆಗುತ್ತದೆ. ನೂರು ಇದು ಒಂದು ಪೂರ್ಣಗಣವಾಗಿರಿಸಲು ಯಾವ ಅಂಕಿಯಿಂದ ಗುಣಾಕಾರ ಮಾಡಬೇಕು? 5ರಿಂದ ಭಾಗಿಸೋಣ ಡೈರೆಕ್ಟಾಗಿ. 5 10, 0 ಹಾಗೆ ಬರಿತೀವಿ. 5ರಿಂದ ಭಾಗಿಸೋಣ. 5 ಕಲೆ 20. 2ರಿಂದ ಭಾಗಿಸೋಣ. 2 4, ಮತ್ತೆ 2ರಿಂದ ಭಾಗಿಸಿದ್ರೆ 2 1 2. ಇಲ್ಲಿ 5 2 ಬಾರಿ ಗುಣಿಸಲಾಗಿದೆ, 2 ಮತ್ತೆ 2 ಬಾರಿ ಗುಣಿಸಲಾಗಿದೆ. ಇಲ್ಲೂ 3 ಅಂಕಿಗಳ ಗುಂಪಾಗಲಿಲ್ಲ, ಇಲ್ಲೂ ಕೂಡ 3 ಅಂಕಿಗಳ ಗುಂಪಾಗಲಿಲ್ಲ. ಎಷ್ಟು ಕಡಿಮೆ ಬಿತ್ತು? ಇಲ್ಲಿ 5 ಕಡಿಮೆ ಬಿತ್ತು, ಈ ಕಡೆ 2 ಕಡಿಮೆ ಬಿತ್ತು. ಅಂದರೆ 5 10. 100ಕ್ಕೆ 10ರಿಂದ ಗುಣಿಸಿದಾಗ ಅದು ಪೂರ್ಣಗಣವಾಗುತ್ತದೆ. ಮೂರನೇ ಪ್ರಶ್ನೆ ಏನು ಅಂತಂದರೆ, ಕೆಳಗಿನ ಸಂಖ್ಯೆಗಳನ್ನು ಪೂರ್ಣಗಣಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಎಂದು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಕೊಟ್ಟಿರೋ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸಬೇಕು. ಅದರಲ್ಲಿ ಯಾವ ಅಥವಾ ಎಷ್ಟು ಅವಿಭಾಜ್ಯ ಅಪವರ್ತನಗಳು ಹೆಚ್ಚಾಗಿದ್ದವು ಅವುಗಳನ್ನು ತೆಗಿಬೇಕು. ಈ ರೀತಿ ತೆಗೆದಾಗ ಅದೊಂದು ಪೂರ್ಣಗಣ ಆಗುತ್ತೆ. ಉದಾಹರಣೆಗೆ 81 ಇದೆ. ಈ 81 ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸೋಣ. ಮೊದಲು 3ರಿಂದನೇ ಭಾಗಿಸೋಣ. 3 6, ಇದರಲ್ಲಿ 2 ಉಳಿತಾ. 2ರ ಮುಂದೆ 1 ಇದೆ, 21 ಆಯಿತು. 3 7 21. 3ರಿಂದ ಭಾಗಿಸೋಣ. 3 9 27. 3ರಿಂದ ಭಾಗಿಸೋಣ. 3 3 9. 3ರಿಂದ ಭಾಗಿಸೋಣ. 3 1 3. ಇಲ್ಲಿ 3ನ್ನು 4 ಬಾರಿ ಗುಣಿಸಲಾಗಿದೆ. 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ. ನಾವೇನು ಹೇಳಿದ್ವಿ? ಪೂರ್ಣಗಣ ಆಗಬೇಕು ಅಂದರೆ ಅವಿಭಾಜ್ಯ ಅಪವರ್ತನಗಳು 3 ಬಾರಿ ಪುನರಾವರ್ತನೆ ಆಗಿರಬೇಕು ಅಷ್ಟೇ. ಆದರೆ ಇಲ್ಲಿ ಒಂದು ಹೆಚ್ಚಿಗೆ ಆಗಿದೆ. ಈ ಹೆಚ್ಚಿಗೆ ಆಗಿರೋ ಅಂಕಿಯಿಂದಾನೇ ಇದನ್ನು ಭಾಗಿಸಿದ್ರೆ ಇದು ಪೂರ್ಣಗಣ ಆಗುತ್ತೆ. ಅಂದರೆ 81ನ್ನು 3ರಿಂದ ಭಾಗಿಸಿದಾಗ
ಅದು ಪೂರ್ಣಘನ ಆಗುತ್ತದೆ ಅಥವಾ ಪೂರ್ಣಘನ ಆಗುತ್ತದೆ. ಮುಂದಿನ ಸಂಖ್ಯೆ 128. ಇದನ್ನು 2ರಿಂದ ಭಾಗಿಸೋಣ. 2 ಆಗಲೇ 12, 2 ನಕಲೆ 8. ಮತ್ತೆ 2ರಿಂದ ಭಾಗಿಸಿದ್ರೆ 2 3 6, 2 2 4. ಮತ್ತೆ 2ರಿಂದ ಭಾಗಿಸಿದ್ರೆ 2 1 2, 1 ಉಳಿತು, 2 ಸೇರಿ 12 ಆಯಿತು, 2 6 12. 2ರಿಂದ ಭಾಗಿಸಿದ್ರೆ 2 8 16, 2ರಿಂದ ಭಾಗಿಸಿದ್ರೆ 2 ನಕಲೆ 8, 2ರಿಂದ ಭಾಗಿಸಿದ್ರೆ 2 2 4, 2ರಿಂದ ಭಾಗಿಸಿದ್ರೆ 2 1 2. ಈಗ ಅವಿಭಾಜ್ಯ ಪರಿವರ್ತನೆಗಳು ಎಷ್ಟು ಸಾರಿ ಪುನರಾವರ್ತನೆ ಆಗಿದೆ ಅನ್ನೋದನ್ನು ನೋಡೋಣ. 1 2 3 4 5 6 7 ಸರಿ. 3 4 5 6 7. ಅವಿಭಾಜ್ಯನ ಪರಿವರ್ತನೆಗಳು 3 ಗುಂಪುಗಳಾಗಿ ಮಾಡಿದರೆ ಒಂದು ಉಳಿಯುತ್ತೆ. ಈ ಉಳಿದಿರೋದ್ರಿಂದನೇ ಭಾಗಿಸಿದ್ರೆ ಇದು ಒಂದು ಪೂರ್ಣಘನ ಆಗುತ್ತೆ. ಯಾವುದು? 128ಅನ್ನು 2ರಿಂದ ಭಾಗಿಸಿದಾಗ ಅದು ಪೂರ್ಣಘನವಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 135. 135ನ್ನು ಅವಿಭಾಜ್ಯ ಪರಿವರ್ತನೆಗಳಿಂದ ಭಾಗಿಸ್ಬೇಕು. 5ರಿಂದ ಭಾಗಿಸೋಣ. 5 ಎಳ್ಳೆ 10, 3 ಉಳಿತು, 5 ಎಳ್ಳೆ 35. 3ರಿಂದ ಭಾಗಿಸೋಣ. 3 9 27, 3ರಿಂದ ಭಾಗಿಸೋಣ. 3 3 9, 3ರಿಂದ ಭಾಗಿಸಿದ್ರೆ 3 1 3. 5ಅನ್ನು ಒಂದೇ ಸಾರಿ, 3ಅನ್ನು 3 ಸಾರಿ. ಇದು ಒಂದು ಗುಂಪನ್ನಾಗಿ ಮಾಡಿದ್ರೆ 5 ಉಳಿತು. 135ಕ್ಕೆ 5ರಿಂದ ಭಾಗಿಸಿದಾಗ ಪೂರ್ಣಘನವಾಗುತ್ತದೆ. ಮುಂದಿನ ಸಂಖ್ಯೆ 192. 192ನ್ನು 2ರಿಂದ ಭಾಗಿಸೋಣ. 2 9 18, 1 ಉಳಿತು, 2 ಸೇರಿ 12 ಆಯಿತು, 2 6 12. 2ರಿಂದ ಭಾಗಿಸಿದ್ರೆ 2 ನಕಲೆ 8, ಅದರಲ್ಲಿ 1 ಉಳಿತು, 6 ಸೇರಿ 16 ಆಯಿತು, 2 8 16. ಮತ್ತೆ 2ರಿಂದ ಭಾಗಿಸಿದ್ರೆ 2 2 4, 2 ನಕಲೆ 8. 2ರಿಂದ ಭಾಗಿಸಿದ್ರೆ 2 1 2, 2 2 4. 2ರಿಂದ ಭಾಗಿಸಿದ್ರೆ 2 6 12, 2ರಿಂದ ಭಾಗಿಸಿದ್ರೆ 2 3 6. ಈಗ 3ರಿಂದ ಭಾಗಿಸ್ಬೇಕು. 3 1 3. 2ನ್ನು ಎಷ್ಟು ಬಾರಿ ಗುಣಿಸಲಾಗಿದೆ? 2 3 4 5 6 ಬಾರಿ. 6 ಬಾರಿ ಗುಣಿಸಲಾಗಿದೆ. 1 2 3 4 5 6. ಉಳಿದು 3ರಿಂದ ಭಾಗಿಸಲಾಗಿದೆ. ಇಲ್ಲಿ 3 ಅಂಕಿಗಳ ಗುಂಪುಗಳನ್ನಾಗಿ ಮಾಡಿದಾಗ, ಅವಿಭಾಜ್ಯ ಅಪವರ್ತನ ಗುಂಪುಗಳಾಗಿ ಮಾಡಿದಾಗ 2 ಅನ್ನೋದು ಸರಿಯಾಗಿದೆ, 3 ಅನ್ನೋದು ಮಾತ್ರ ಹೆಚ್ಚಿಗಿದೆ. ಆ 3ರಿಂದ ಭಾಗಿಸಿದರೆ 192ರಿಂದ 3ರಿಂದ ಭಾಗಿಸಿದಾಗ ಪೂರ್ಣಘನವಾಗುತ್ತದೆ. ಈಗ ಕೊನೆ ಸಂಖ್ಯೆ 704. ಈ 704ನ್ನು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸೋಣ. 2ರಿಂದ ಭಾಗಿಸೋಣ. 2 3 6, 1 ಉಳಿತು, 0 ಸೇರಿ 10 ಆಯಿತು, 2 5 10, 2 2 4. 2 1 2, 2 7 14, 2 6 12, 2 8 16, 2 8 16,
2 4 2 8 2 4 2 4 2 1 ಇದು 11ರಿಂದ ಮಾತ್ರ ಭಾಗ ಹೋಗುತ್ತೆ. 11 11 2 6 ಬಾರಿ ಗುಣಿಸಲಾಗಿದೆ. 11 ಕೇವಲ 1 ಬಾರಿ ಮಾತ್ರ ಗುಣಿಸಲಾಗಿದೆ. ನಮಗೀಗ ಗೊತ್ತಾಗಿರುತ್ತೆ, ಗುಂಪುಗಳಾಗಿ ಮಾಡ್ತೀವಿ, ಕೊನೆಗೆ 11 ಉಳಿಯುತ್ತೆ. ಆ 11 704 11ರಿಂದ ಭಾಗಿಸಿದಾಗ ಪೂರ್ಣಗಣವಾಗುತ್ತದೆ. ಅಭ್ಯಾಸ 1.1ರಲ್ಲಿ ಕೊನೆಯ ಪ್ರಶ್ನೆ 4ನೇದು. ಪರೀಕ್ಷಿತ್ ಪ್ಲಾಸ್ಟಿಕ್ನಿಂದ 5 ಸೆಂಟಿಮೀಟರ್ 2 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ಗಳಷ್ಟು ಉದ್ದದ ಅಂಚುಗಳುಳ್ಳ ಒಂದು ಆಯತ ಘನವನ್ನು ಮಾಡಿದನು. ಹಾಗಾದರೆ ಒಂದು ಘನವನ್ನು ಮಾಡಲು ಇಂತಹ ಎಷ್ಟು ಆಯತ ಘನಗಳು ಬೇಕಾಗುತ್ತವೆ ಅಂತ ಕೇಳಿದರೆ, ಆಯತದ ಘನ ಅಂದರೆ ಈ ರೀತಿ, ಇದು ಆಯತದ ಘನ ಅಂದರೆ ಈ ರೀತಿ. ಇದರಲ್ಲಿ ಅವನು 5 ಸೆಂಟಿಮೀಟರ್, ಆಮೇಲೆ 2 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಈ ರೀತಿ 3 ಅಳತೆಗಳುಳ್ಳದನ್ನು ತೆಗೆದುಕೊಂಡು, ಇದು ಕೂಡ 5 ಸೆಂಟಿಮೀಟರ್ ಇರುತ್ತೆ, ಇದು ಕೂಡ 2 ಸೆಂಟಿಮೀಟರ್ ಇರುತ್ತೆ, ಇದು ಕೂಡ 5 ಸೆಂಟಿಮೀಟರ್, ಈ ರೀತಿ ಒಂದು ಆಯತವನ್ನು ರೆಡಿ ಮಾಡ್ತದೆ. ಇಂಥ ಆಯತಗಳು ಎಷ್ಟು ಸೇರಿದರೆ ಒಂದು ಘನ ಆಗುತ್ತೆ. ಘನ ಅಂದರೆ ಅದು ಚೌಕಾಕಾರದಲ್ಲಿ ಇರುತ್ತೆ. ಈ ರೀತಿ ಎಲ್ಲ ಅಂಚುಗಳು ಕೂಡ ಏನಾಗಿರ್ತವ, ಸಮನಾಗಿರ್ತವ. ಈ ರೀತಿ ಒಂದು ಘನ ಬೇಕಾದರೆ ಇಂಥ ಆಯತಗಳು ಎಷ್ಟಿರಬೇಕು ಅಂತ ಪ್ರಶ್ನೆ. ಇದನ್ನು ಬಿಡಿಸ್ಬೇಕಾದ್ರೆ ಇದು ಗೊತ್ತಿರಬೇಕು. ಇಲ್ಲಿ ಅವನು ತೆಗೆದುಕೊಂಡಿರೋ ಅಳತೆಗಳು ಯಾವ್ಯಾವು? 5, 2 ಮತ್ತು 5. ಸರಿನಾ? ಇದು ಒಟ್ಟು ಅಳತೆ ಎಷ್ಟಾಗುತ್ತೆ? 5 × 10 10 50 ಸೆಂಟಿಮೀಟರ್ ಆಗುತ್ತೆ. ಘನ ಅಂದ್ರೆ ಏನು? ಒಂದು ಅಂಕಿಯನ್ನು 3 ಬಾರಿ ಗುಣಿಸಿರಬೇಕು. ಇಲ್ಲಿ 5ನ್ನು 2 ಬಾರಿ ಗುಣಿಸಲಾಗಿದೆ, 1ನ್ನು ಕೇವಲ 1 ಬಾರಿ ಮಾತ್ರ ಗುಣಿಸಲಾಗಿದೆ. ಇದು ಒಂದು ಪೂರ್ಣಘನ ಆಗಬೇಕಾದ್ರೆ ಇಲ್ಲಿ 5ನ್ನು ಒಂದೊಂದು ಸಾರಿ ಗುಣಿಸ್ಬೇಕು, 2ನ್ನು 2 ಬಾರಿ ಗುಣಿಸ್ಬೇಕು. ಹೌದಾ? ಸರಿಯಾಗಿ ನೋಡಿ, ಇದು ಅವರು ಕೊಟ್ಟಿರೋ ಅಳತೆಗಳು. ಇಲ್ಲಿ ಪೂರ್ಣ ಘನ ಅಂದ್ರೇನು? 3 ಸಾರಿ ಗುಣಿಸಿರಬೇಕು, ಆದರೆ ಇಲ್ಲಿ ಕೇವಲ 2 ಬಾರಿ ಮಾತ್ರ ಗುಣಿಸಿವಿ. 5ನ್ನು 2ನ್ನು 1 ಬಾರಿ ಮಾತ್ರ ಗುಣಿಸಿವಿ. ಇದು ಪೂರ್ಣಗಣ ಆಗಬೇಕಾದ್ರೆ ಮತ್ತೆ 5ರಿಂದ ಗುಣಿಸಿದ್ರೆ ಇಲ್ಲಿ 3 ಸಾರಿ ಪುನರಾವರ್ತನೆ ಆಯಿತು. 2 ಕೇವಲ 1 ಬಾರಿ ಇದೆ, 2 ಬಾರಿ ಗುಣಿಸಿದ್ರೆ ಅದು 3 ಬಾರಿ ಪುನರಾವರ್ತನೆ ಆಯಿತು. ಅಂದಮೇಲೆ 5ನ್ನು 3 ಸಾರಿ ಗುಣಿಸೋ ಥರ ಆಗುತ್ತೆ, 2ನ್ನು 3 ಸಾರಿ ಗುಣಿಸೋ ರೀತಿ ಆಗಿರುತ್ತೆ. 3 ಗುಂಪುಗಳಾಗ್ತವೆ, ಅದೊಂದು ಪೂರ್ಣಘನ ಆಗುತ್ತೆ. ಹಾಗಾಗಿ ಈ ಅಂಕಿಗಳನ್ನು ಗುಣಿಸ್ಬೇಕು. ಈ ಅಂಕಿಗಳನ್ನು ಒಟ್ಟು ಗುಣಿಸಿದ್ರೆ ಎಷ್ಟಾಗುತ್ತೆ? 5 × 10 10 × 20.